ಗಮನಿಸೋ ವಿಷಯ ಅಂದರೆ, ನಿಮಗೆ ಯಾವುದೇ ಮಟೀರಿಯಲ್ಸ್, ಯಾವುದೇ ಕಂಪ್ನಿ ಮಟೀರಿಯಲ್ಸ್ ಕೊಡಲಿ, ನೀವು ಮ್ಯಾನ್ಯುವಲನ್ನು ಸರಿಯಾಗಿ ಇಟ್ಕೊಳ್ಬೇಕು. ಕೊಟ್ಟಿದ್ದು ಉಂಟು, ಆನ್ ಮತ್ತು ಆಫ್ ಹೇಳಿದೆ. ಹೀಗೆ ಹೋಗೇ ಆನ್ ಮಾಡಬೇಕು ಅಂತ ಇಲ್ಲ, ಮೊಬೈಲ್ ಮುಖಾಂತರನೂ ಸಹಿತ ಮಾಡಬಹುದು. ಫುಲ್ ಪೋರ್ಷನ್ ಬರ್ತುಂಟು ನೀರು, ಏನೂ ಪ್ರಾಬ್ಲಮ್ ಇಲ್ಲ. ಇದೇನೆ ಸ್ಟೇಜ್ ಟೋಟಲ್ 17. ನಮಸ್ಕಾರ ರೈತರೇ, ನನ್ನ ಹೆಸರು ಗಣಪತಿ. ನಂದು ಉತ್ತರ ಕನ್ನಡ ಜಿಲ್ಲೆ, ಯಲ್ಲಾಪುರ ತಾಲೂಕು. ನಾವು ನೋಡ್ಬೋದು 7.5 HP ಮಷೀನನ್ನು ನೋಡ್ತಿದ್ದೇವೆ, ಓಸ್ವಾಲ್ ಪಂಪ್ಸ್ ಲಿಮಿಟೆಡ್. ನಾನು ಪ್ರಧಾನಮಂತ್ರಿ ಕುಸುಮ್ ಕಾಂಪೋನೆಂಟ್ ಬಿನಲ್ಲಿ 2024ರಲ್ಲಿ ಅರ್ಜಿ ಹಾಕಿದ್ದೇನೆ. ನಂತರ 2025 ಡಿಸೆಂಬರ್ನಲ್ಲಿ DD ಮುಖಾಂತರ ಕ್ರೆಡಲಿಗೆ ಪಾವತಿ ಮಾಡಿದ್ದೇನೆ. 89,295 ರೂಪಾಯಿ ಎಷ್ಟೋ ಚಿಲ್ಲರೆ ಅಮೌಂಟನ್ನು ತುಂಬಿದ್ದೇನೆ. ನಂತರ ಸುಮಾರು 2026 ಫೆಬ್ರವರಿಯಲ್ಲಿ ಮಟೀರಿಯಲ್ಸ್ ಬಂದಿದೆ. ನಂತರ ಏಪ್ರಿಲ್ 2ನೇ ತಾರೀಕಿಗೆ ಇನ್ಸ್ಟಾಲೇಷನ್ ಮಾಡಿದ್ದಾರೆ. ನಾವು ನೋಡ್ಬೋದು 7.5 HP ಮಷೀನ್ ಸ್ಟ್ರಕ್ಚರ್ ನೋಡುವ. ನಾವು ನೋಡ್ಬೋದು 2 ಸ್ಟ್ರಕ್ಚರ್ ಟೋಟಲ್ ಮಾಡಿದ್ದಾರೆ. ಇದು ಓಸ್ವಾಲ್ ಪಂಪ್ ಆಗೋದಕ್ಕೆ 2 ಸ್ಟ್ರಕ್ಚರ್ ಮಾಡಿದ್ದಾರೆ. ನಾವು ನೋಡ್ಬೋದು ಒಂದು ಸ್ಟ್ರಕ್ಚರ್ನಲ್ಲಿ 7 ಪ್ಯಾನಲ್ಲು, ಇನ್ನೊಂದು ಸ್ಟ್ರಕ್ಚರ್ನಲ್ಲಿ 6 ಪ್ಯಾನಲ್ ಕೊಟ್ಟಿದ್ದಾರೆ. ಟೋಟಲ್ 13 ಪ್ಯಾನಲ್ಸ್ ಹಾಕಿದ್ದಾರೆ. ನಂತರ ಪ್ಯಾನಲ್ಸಿಂದ ಬಂದಿರೋ ವಾಯರಿಗೆ ಪ್ರೊಟೆಕ್ಷನ್ ಆಗಿ ಈ ಕವರನ್ನು ಕೊಟ್ಟಿದ್ದಾರೆ. ನಾನು ಡ್ರಿಪ್ಪಿನ ವಾಲನ್ನು ರೆಡಿ ಮಾಡಿದ್ದೇನೆ, ಆದರೆ ಏನಾಯ್ತಂದರೆ ಅದು ಡ್ರಿಪ್ಪಿನ ವಾಲಲ್ಲಿ ಹೋಗಲಿಲ್ಲ ವಾಯರು. ಅದು ತೆಳ್ಳಗಿರೋದ್ರಿಂದ ಅಲ್ಲಲ್ಲೇ ಮಡ್ಚ್ಕೊಂಡು ಮುಂದೆ ಹೋಗಲಿಲ್ಲ. ಹಾಗಾಕೊಂಡು ಅವರೇ ಕವರನ್ನು ಕೊಟ್ಟಿದ್ದಾರೆ. ಅದು ಫ್ರೀಯಾಗೇ ಕೊಟ್ಟಿದ್ದಾರೆ, ಏನು ಇದಕ್ಕೆ ಚಾರ್ಜಸ್ ಮಾಡಲಿಲ್ಲ. ಅದು ಬಾಕ್ಸ್ನಲ್ಲೇ ಬಂದಿದೆ, ಅವರು ಕಳಿಸಿರೋ ಮಟೀರಿಯಲ್ಸ್ನಲ್ಲೇ ಬಂದಿದೆ, ನಾವು ನೋಡ್ಬೋದು. ನಂತರ ಮಿಂಚು ನಿರೋಧಕ, ನಾವು ಮಿಂಚು ನಿರೋಧಕವನ್ನು ನೋಡ್ಬೋದು. ಮತ್ತು ಅರ್ಥಿಂಗ್ ಕೇಬಲ್, ಅರ್ಥಿಂಗ್ ರಾಡನ್ನು ನೋಡ್ಬೋದು. ಇದು ಮಿಂಚು ನಿರೋಧಕ. ಇನ್ನೊಂದು ಅರ್ಥಿಂಗ್ ರಾಡ್ ಕೊಟ್ಟಿದ್ದಾರೆ ಕಂಟ್ರೋಲರ್ನಿಂದ, ನಾವು ನೋಡ್ಬೋದು. ನಂತರ ಎಲ್ಲ ರೈತರು ಒಂದು ಗಮನಿಸೋ ವಿಷಯ ಅಂದರೆ, ನಿಮಗೆ ಯಾವುದೇ ಮಟೀರಿಯಲ್ಸ್, ಯಾವುದೇ ಕಂಪ್ನಿ ಮಟೀರಿಯಲ್ಸ್ ಕೊಡಲಿ, ನೀವು ಮ್ಯಾನ್ಯುವಲನ್ನು ಸರಿಯಾಗಿ ಇಟ್ಕೊಳ್ಬೇಕು. ಕೊಟ್ಟಿದ್ದಾರೆ ಅಂದರೆ ಮ್ಯಾನ್ಯುವಲ್ ನಮ್ಗೆ ಹೀಗೆ ಕೊಡೋದಿಲ್ಲ ಅವರು ಕೈಯಲ್ಲಿ, ಅಂದರೆ ಬಾಕ್ಸ್ನ ಒಳಗಿರ್ತದೆ. ಅದು ತೆಗಿಬೇಕಾದ್ರೂ ಬಾಕ್ಸನ್ನು ನಾವು ಹೇಗಾದರೂ ತೆಕ್ಕೊಂಡು ಎಲ್ಲೆಲ್ಲಾದರೂ ಹಾಕೊಳ್ಬಾರ್ದು ಮ್ಯಾನ್ಯುವಲನ್ನು. ನೋಡಿ, ನಮ್ಮದು ಓಸ್ವಾಲಿದು ಪಂಪ್ ಬಾಕ್ಸ್ನ ಒಳಗೆ ಮ್ಯಾನ್ಯುವಲ್ ಬಂದಿದೆ ನೋಡಿ, ಬೇಕಾದರೆ ಇದೆ, ನಾವು ಮ್ಯಾನ್ಯುವಲನ್ನು ನೋಡ್ಬೋದು. ಇದೆ ನಾವು ಮ್ಯಾನ್ಯುವಲನ್ನು ಯಾವಾಗೂ ಸರಿ ಮಾಡಿ ಇಟ್ಕೊಳ್ಬೇಕು. ಈಗ ನೆಕ್ಸ್ಟ್ ಕಂಟ್ರೋಲರ್ ಬಗ್ಗೆ ನೋಡುವ. ಕಂಟ್ರೋಲರ್ ಸಿಗ್ನಲ್ 4G ಫ್ಲೋ ಕಿಲೋವ್ಯಾಟ್ 00 ಕಾಣಿಸ್ತಿದೆ, ಯಾಕಂದರೆ ನಾವು ಆನ್ ಮಾಡಲಿಲ್ಲ. ಪಂಪ್ HP 7.5 ಹೇಳಿ ಕಾಣಿಸ್ತಿದೆ. ಆನ್ ಮಾಡಿ ನೋಡುವ ಎಷ್ಟು ನೀರು ಬರ್ತದೆ ಹೇಳಿ ನೋಡುವ. ಸುಮಾರು 2:45 ಮಧ್ಯಾಹ್ನ. ನೋಡುವ, ಆನ್ ಮಾಡ್ತೇನೆ. ಆನ್ ಮಾಡೋ ಬಟನ್ ಇದೆ, ಇಲ್ಲುಂಟು, ಆನ್ ಮತ್ತು ಆಫ್ ಹೇಳಿದೆ. ಹೀಗೆ ಮಾಡಿದ್ರೆ ಆಯಿತು. ಇಲ್ಲಿ ಇನ್ನೊಂದು ಗಮನಿಸೋ ವಿಷಯ ಏನಂದರೆ, ನಮಗೆ ಓಸ್ವಾಲ್ ಕಿಸಾನ್ ಸೇವಾ ಆ್ಯಪ್ ಹೇಳಿ ಬರ್ತದೆ. ಅದರಲ್ಲಿ ನಾವು ಓಸ್ವಾಲ್ ಕಿಸಾನ್ ಸೇವಾ ಆ್ಯಪ್ನಲ್ಲಿ QR ಕೋಡ್ ಸ್ಕ್ಯಾನ್ ಮಾಡಬೇಕು. ಅಲ್ಲದಿದ್ದರೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಹಾಕಬೇಕಾಗ್ತದೆ. ಅದರಲ್ಲಿ ಈಸಿ ಮೆಥಡ್ ಅಂದರೆ, ನಮಗೆ QR ಕೋಡ್ ಸ್ಕ್ಯಾನ್ ಮಾಡಬೇಕು. QR ಕೋಡ್ ಎಲ್ಲ ಇರ್ತದೆ ನಾ ಕಾಣಿಸ್ತೇನೆ ಕಂಟ್ರೋಲರ್ನಲ್ಲಿ. QR ಕೋಡ್ ಇದೆ, ಇಲ್ಲಿರ್ತದೆ. ನಾನು ಇದನ್ನು ಇನ್ಫಾರ್ಮೇಷನ್ ಕಾಣಿಸೋದಿಲ್ಲ, ಪ್ರೈವಸಿ ಸೆಕ್ಯೂರಿಟಿಗೋಸ್ಕರ. ನೋಡಿ, ಫ್ಲೋ LPM 0.0, ಸಿಗ್ನಲ್ 4G 22 ಬರ್ತದೆ. ಕಿಲೋವ್ಯಾಟ್ 2.45 ಹೇಳಿ ಕಾಣಿಸ್ತಾ ಇದೆ. ಸಿಗ್ನಲ್ 4G ಹೇಳಿ 22 ಬರ್ತಾ ಇದೆ. ಡೈಲಿ ಅವರ್ಸ್ 0.1 ಹೇಳಿ ಕಾಣಿಸ್ತಾ ಇದೆ. ಇನ್ನೊಂದೇನೆಂದರೆ, ಇಲ್ಲಿ ಡ್ರೈ ಆ್ಯಂಡ್ ರನ್
ವರ್ಕ್ ಆಗ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ಏನಾದರೂ ಬೋರ್ವೆಲ್ನಲ್ಲಿ ನೀರು ಖಾಲಿ ಆದರೆ ಡ್ರೈವ್ ಆ್ಯಂಡ್ ರನ್ ಆಗ್ತದೆ, ಏನೂ ಸಮಸ್ಯೆ ಇಲ್ಲ. ಪಂಪ್ ಸುಟ್ಟೋಗೋದು ಏನೂ ಆಗೋದಿಲ್ಲ, ಇದರಲ್ಲಿ ಯಾವುದೇ ಟೆನ್ಷನ್ ಇರೋದಿಲ್ಲ. ಬನ್ನಿ ನೋಡುವ, ನಾವು ನೀರು ಎಷ್ಟು ಬರ್ತದೆ ನೋಡುವ. ಮೊದಲು ಬೋರ್ವೆಲ್ಲನ್ನು ಕಾಣಿಸ್ತಿದ್ದೇನೆ ನಿಮಗೆ. HDP ಪೈಪ್ ಕೊಟ್ಟಿದ್ದಾರೆ. ಬೋರ್ವೆಲ್ನಲ್ಲಿ ನೋಡ್ಬೋದು ನಾವು. ಇದು 250 ಫೂಟ್ ಉಂಟು ಆಳ. ನಾನು 230ಕ್ಕೆ ಬಿಟ್ಟಿದ್ದೇನೆ. ಸ್ಟೇಜ್ ಟೋಟಲ್ 17. ಮತ್ತು ಇನ್ನೊಂದಂದರೆ, ನಿಮಗೆ ಕೊಟ್ಟಿರೋ ಕೇಬಲನ್ನು ಸುಮ್ಮನೆ ಕಟ್ ಮಾಡಿಸ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಬೋರ್ವೆಲ್ನಲ್ಲಿ ಇನ್ನೊಂದು ಸ್ವಲ್ಪ ಜಾಗ ಇದೆ, ಪಂಪ್ ಬಿಡ್ಬೋದು ಅಂದರೆ ಬಿಡ್ಲಿಕ್ಕೆ ಆಗ್ತದೆ. ಮತ್ತು ಕಟ್ ಮಾಡ್ಕೊಂಡು ಕಡೆಗೆ ಮತ್ತು ಜೋಡಿಸ್ಕೋತ ಇರೋ ಪ್ರಾಬ್ಲಮ್ಮೇ ಇರೋದಿಲ್ಲ. ಅದು ಒಳ್ಳೇದಾಗೋದಿಲ್ಲ. ಅಂದರೆ ಏನಾದರೂ ಫಾಲ್ಟ್ ಜಾಸ್ತಿ ಆಗಿ ಬರ್ಬೋದು. ನೋಡುವ, ನಾವು ನೀರೆಷ್ಟು ಬರ್ತದೆ ಅಂತ ನೋಡೋಣ. ನಾವು ನೋಡ್ಬೋದು ನೀರು ಎಷ್ಟು ಬರ್ತದೆ ಹೇಳಿ. HDP ಪೈಪ್ ಕೊಟ್ಟಿದ್ದಾರೆ ನಮಗೆ. ಸುಮಾರಿದೆ, ಇಷ್ಟು ಬರ್ತದೆ ನೀರು. ಫುಲ್ ಫೋರ್ಸಾಗಿ ಬರ್ತುಂಟು. ಸುಮಾರು ಟೈಮ್ ಅಂದರೆ 2:47 ಆಗದೆ. ಫುಲ್ ಫೋರ್ಸ್ನಲ್ಲಿ ಬರ್ತುಂಟು ನೀರು, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಏನಂದರೆ, ನಮಗೆ ಅಗ್ರಿಕಲ್ಚರಿಗೆ ಇದು ಸುಲಭವಾದ ಮಾರ್ಗ. ಸೋಲಾರ್ ಪ್ಯಾನಲ್ಸು, ಸೋಲಾರು ಎಲ್ಲ ಸುಲಭವಾದ ಮಾರ್ಗ. ಗೌರ್ಮೆಂಟ್ ಇಷ್ಟು ಸಬ್ಸಿಡಿ ಕೊಡ್ತಾ ಇದೆ. 80% ಸಬ್ಸಿಡಿ, 20% ರೈತರು ತುಂಬೋದು. ಇದು ಉತ್ತಮವಾದ ಯೋಜನೆ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಕರೆಂಟ್ ಹಾಕ್ಸಿದ್ರೆ ಒಂದು ಲೆಕ್ಕದಲ್ಲಿ ಡೇಂಜರು. ಯಾಕಂದರೆ ಮಳೆ ಗಿಳೆ ಏನಾದರೂ ಜಾಸ್ತಿ ಆದರೆ, ಅಥವಾ ನಾವು ಹೊಲದಲ್ಲಿ ಏನಾದರೂ ಕರೆಂಟ್ ಕಂಬ ಹಾಕ್ಸಿದ್ರೆಲ್ಲ ಡೇಂಜರ್ ಆಗ್ತದೆ, ನೀರು ಸ್ಟಾಕ್ ಆಗೋದ್ರಿಂದ. ಇದು ಯಾವುದೇ ಥರದ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಏನಂದರೆ, ಇದರಲ್ಲಿ ಹೋಗೇ ಆನ್ ಮಾಡಬೇಕು ಅಂತ ಇಲ್ಲ, ಮೊಬೈಲ್ ಮುಖಾಂತರನೂ ಸಹಿತ ಮಾಡಬಹುದು. ಮತ್ತೇನೆಂದರೆ, ಇದರಲ್ಲಿ ಸಿಂಗಲ್ ಫ್ಯೂಸ್ ಪ್ರಾಬ್ಲಮ್ ಇರೋದೇ ಇಲ್ಲ. ಬಿಸಿಲಂತೂ ಬಂದೇ ಬರ್ತದೆ. ಮಳೆಗಾಲದಲ್ಲಿ ನಾವು ಉಪಯೋಗಿಸ್ಲೇಬೇಕು ಹೇಳೋ ರೀಸನ್ ಇರೋದಿಲ್ಲ. ಬೇಸಿಗೆಗಾಲದಲ್ಲಿ ಮಾತ್ರ ಉಪಯೋಗಿಸೋದಾದಕ್ಕೆ ಯಾವ ಪ್ರಾಬ್ಲಮ್ಸ್ ಇರೋದೇ ಇಲ್ಲ. ಅಡ್ಡಿಲ್ಲ. ಥ್ಯಾಂಕ್ ಯು, ಧನ್ಯವಾದ.